ಮಂಡ್ಯದ ಕೆರಗೋಡುವಿನಲ್ಲಿ ಹನುಮಧ್ವಜ ಘರ್ಷಣೆ ಅಂತಕ್ಕಂಥದ್ದು ಉದ್ವಿಗ್ನ ಪರಿಸ್ಥಿತಿಗೆ ಕಾರಣವಾಗಿತ್ತು. ಹನುಮಧ್ವಜವನ್ನು ತೆಗೆಯಬೇಕು ಅಂತಂದ್ಬಿಟ್ಟು ಪೊಲೀಸರು, ಎಸಿ, ತಹಸೀಲ್ದಾರ್ ಎಲ್ಲರೂ ಕೂಡ ಗ್ರಾಮಕ್ಕೆ ಬಂದಿದ್ದರು. ಗ್ರಾಮಸ್ಥರ ತೀವ್ರ ವಿರೋಧದ ನಡುವೆಯೂ ಕೂಡ ಹನುಮಧ್ವಜವನ್ನು ಕೆಳಗಿಳಿಸಲಾಗಿದೆ. ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ 108 ಅಡಿ ಎತ್ತರದಲ್ಲಿ ಹನುಮಧ್ವಜ ಹಾರಾಡ್ತಾ ಇತ್ತು. ಪೊಲೀಸರು ಅದನ್ನು ಕೆಳಗಿಳಿಸಿದ್ದಾರೆ. ಈಗ ಗ್ರಾಮಸ್ಥರು ಪ್ರತಿ ಮನೆಯ ಮೇಲೂ ಹನುಮಧ್ವಜವನ್ನು ಹಾರಿಸ್ತೀವಿ ಅಂತಕ್ಕಂಥ ಸಂಕಲ್ಪವನ್ನು ತೊಟ್ಟಿದ್ದಾರೆ. ಪೊಲೀಸ್ ಭದ್ರತೆಯಲ್ಲಿ ಧ್ವಜವನ್ನು ಕೆಳಗಡೆ ಇಳಿಸಿದ್ರು ಅಧಿಕಾರಿಗಳು. ಹಾಗಾಗಿ ಮಂಡ್ಯ ಯಡಿಯೂರು ರಾಜ್ಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ಮಾಡಿದ್ದಾರೆ. ರಸ್ತೆಯಲ್ಲೇ ಅಡುಗೆ ಮಾಡುವ ಮುಖಾಂತರ ಹೆದ್ದಾರಿಯನ್ನು ತಡೆದಿದ್ದಾರೆ. ಶಾಸಕ ಗಣಿಗಾರ್ ರವಿ ಅವರ ಫ್ಲೆಕ್ಸ್ ಬ್ಯಾನರ್ ಹರಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಡಳಿತದ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೀವು ಒಂದು ಧ್ವಜವನ್ನು ಇಳಿಸಿದ್ರೆ ನಾವು ಪ್ರತಿ ಮನೆಯ ಮೇಲೂ ಕೂಡ ಹನುಮ ಧ್ವಜವನ್ನು ಹಾರಿಸ್ತೀವಿ ಅಂತ ಈಗೊಂದು ಸಂಕಲ್ಪವನ್ನು ತೊಟ್ಟಿದ್ದಾರೆ ಗ್ರಾಮಸ್ಥರು. ಇದು ಪ್ಯೂರ್ಲಿ ಪಾಲಿಟಿಕ್ಸ್. ಬಹಳ ಸುಲಭವಾಗಿ ಗೊತ್ತಾಗುತ್ತೆ. ನವೆಂಬರ್ ತಿಂಗಳಿನಲ್ಲಿ ಗ್ರಾಮ ಪಂಚಾಯಿತಿಯಿಂದ ಅನುಮತಿಯನ್ನು ತೆಗೆದುಕೊಂಡಿರ್ತಾರೆ ಇವರು ದೊಡ್ಡದೊಂದು ಹನುಮಧ್ವಜವನ್ನು ಹಾರಾಡಿಸೋದಕ್ಕೆ ನವೆಂಬರ್ ತಿಂಗಳಲ್ಲಿ. ಅದಾದ ನಂತರ 2-3 ಸಭೆ ಆಗುತ್ತೆ. ಸಭೆಯಲ್ಲೂ ಕೂಡ ಪರ್ಮಿಷನ್ ಸಿಗುತ್ತೆ. ಆದರೆ ಇತ್ತೀಚೆಗೆ ವೆರಿ ಶಾರ್ಟ್ಲಿ ದಲಿತ ಸಂಘರ್ಷ ಸಮಿತಿಯವರು, ಭೀಷ್ಮ ಪಥದವರು ಮತ್ತು ರೈತ ಸಂಘಟನೆಯವರು ನಮಗೂ ಒಂದೊಂದು ಧ್ವಜವನ್ನು ಹಾರಿಸೋದಕ್ಕೆ ಅನುಮತಿ ಕೊಡಿ ಅನ್ನೋ ರೀತಿಯಲ್ಲಿ ಅರ್ಜಿ ತಗೊಂಡು ಗೊಂದಲ ಸೃಷ್ಟಿ ಮಾಡಿ ಕೊನೆಗೆ ಹನುಮ ಧ್ವಜವನ್ನು ಕೆಳಗಡೆ ಇಳಿಸಿದ. ಕೆರಗೋಡು ಗ್ರಾಮದಿಂದ ಹನುಮಾನ ಒಂದು ಧ್ವಜವನ್ನು ಇಳಿಸಿರೋ ನಿಟ್ಟಿನಲ್ಲಿ ಇಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡ್ತಾ ಇದ್ದಾರೆ. ಬೀದಿಗೆ ಇಳಿದು ಇಲ್ಲಿ ಮಹಿಳೆಯರು ಮತ್ತೆ ಇಲ್ಲಿನ ಗ್ರಾಮಸ್ಥರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರುವಂತದ್ದು. ನಮಗೆ ಹನುಮನ ಧ್ವಜ ಬೇಕೇ ಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಕ್ಕೆ ಒಂದಷ್ಟು ಮಹಿಳೆಯರು ನಾನು ಮಾತಾಡ್ತೀನಿ, ಅವ್ರ ಅಭಿಪ್ರಾಯವನ್ನ ಕೇಳೋಣ. ಧ್ವಜ ಇಳಿಸಬಾರ್ದು ಅಂತ ಹೇಳಿ ಕೂಡ ರಾತ್ರಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ರಿ, ಕೊನೆಗೂ ಧ್ವಜ ಇಳಿಸಿದ್ದಾರೆ. MP ಮೇಡಮ್ ಸರ್ಗೊಟ್ಕೊಂಡು ಬಂದು ಓಟ್ ಕೇಳಿದ್ರು. ಇವತ್ತು ರೋಡ್ ಬಂದು ಕೂತಿದೀವಿ ನಾವು. ಯಾರು ಬಂದ್ರ ನೀವು ಎಷ್ಟು ಜನ ಬಂದ್ರು ನಮ್ಗೆ ಯಾರಿಗೂ ಇಲ್ಲಿ ಪ್ರತಿಫಲ ಸಿಕ್ಕಿಲ್ಲ. ಇಲ್ಲಿ ಇಷ್ಟು ಜನ ಕುತ್ಕೊಂಡು ಕೆಲಸದಿಂದ ಬಂದು ಕೂತವ್ರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅವರು. MP MLA ಎಲ್ಲಿ? ನಾವೆಲ್ಲ ಏನ್ ಮಾಡ್ತಾ ಇದ್ದೇವೆ? ಬರ್ಬೇಕು ತಾನೇ, ಇಲ್ಲಿ ನ್ಯಾಯ ಕೇಳಬೇಕು. ನಮ್ಗೆ ಈಗ ಅನ್ಯಾಯ ಆಗೈತೆ, ನಮ್ಗೆ ಇದನ್ನ ನ್ಯಾಯಕ್ಕೂ ತೊಡಗಿಸ್ಕೊಡ್ಲಿ ಬಂದು ಅಷ್ಟೇ. ನೀವೇನ್ ಹೇಳ್ತೀರಮ್ಮ? ಅವ್ರು ಬರ್ಲೇಬೇಕು, ಅವ್ರು ಬರೋ ಗಂಟ ನಾವ್ ಎದ್ದೇಳಲ್ಲ ಮೇಕೆ ಅಷ್ಟೇ. MLA ಬರ್ಬೇಕು. ನಾವೇನೋ ತಪ್ಪಿದೀವಿ, ನಮ್ಮನೆ ಬಾವುಟ ಆರಿಸಿದೀವ ಇಲ್ಲ. ಧ್ವಜ ಬೇಕಾಗಿರೋದು ಎಲ್ಲಾರ್ಗು ಬೇಕಾಗಿದ್ದೇ ಆರಿಸಿರೋದು. ಬೇಕೇ ಬೇಕು, ಅವ್ರು ಬರ್ಲೇಬೇಕು ರೋಡ್ಗೆ. ನಾವೆಲ್ಲಿ ರೋಡಲ್ಲಿ ಕೂತೀವಿ, ನಮ್ ಕಷ್ಟ ಸುಖ ಅವ್ರು ಕೇಳಲೇಬೇಕು. ಅಂದ್ರೆ ಶಾಸಕರು ಹೇಳ್ತಾರೆ ಇದು ಬಿಜೆಪಿ JDS ಅವ್ರು ಮಾಡ್ತಾ ಇರೋದು, ಗ್ರಾಮಸ್ಥರಲ್ಲ ಅಂತ ಹೇಳ್ತಾರೆ. ಜನಾನೇ ಮಾಡ್ತಾ ಇರೋದು, ಬೇರೆಯವರಲ್ಲ. ಜನ ಮಾಡ್ತಾ ಇರೋದು. ಅವ್ರು ಬರ್ಬೇಕಷ್ಟೇ. MP MLA ಬರ್ಬೇಕು. ಅವತ್ತೆಲ್ಲ ಸರ್ಗೊಟ್ಕೊಂಡು ಹಾಕಿ ಓಟ್ ಅಂತ ಹಾಕಿಸ್ಕೊಂಡು ಹೋದ್ರು. ಬರ್ಬೇಕಲ್ವಾ? ಈಗ ಬರ್ಬೇಕಷ್ಟೇ. ಈಗ ಇಲ್ಲಿ ಯಾರು ಸತ್ರ ಅವ್ರಿಗೆ ಸಮಾಧಾನ ಅಲ್ವಾ? ಈಗ ನಮ್ಮ ಹುಡುಗರೆಲ್ಲ ಇಷ್ಟೆಲ್ಲ ಸಾಧನೆ ಮಾಡಿದ್ರು. ಏನ್ ಪ್ರಯತ್ನ? 3 ಗಂಟೆ ರಾತ್ರಿ ನಾನು ಇದ್ಕೊಂಡು ಕಾದ್ವಲ್ಲ, ನಾವು ಬರೋದ್ ಕಾಲ ಬಿಚ್ಬಿಟ್ರೆ ಯಾಕೆ ಬಿಚ್ಚಿದ್ರು? ಅವ್ರು ಕಾದ್ಬಿಟ್ಟು ಬಿಚ್ಚಬೇಕಾಗಿತ್ತು. ಅಲ್ಲಿ ಗಂಟೆ ಯಾಕೆ ಬಿಚ್ಚಿದ್ರು? MLAಗಳು ಹೇಳಿದ್ರು ಅವ್ರು ಕರ್ಕೊಂಡ್ಬಂದು ನಿಲ್ಸ್ಬಿಟ್ಟು ಹೂನಾರ ಹಾಕ್ಬಿಟ್ಟು ಬಿಚ್ಚಬೇಕಾಗಿತ್ತು. ಯಾಕೆ ಬಿಚ್ಚಿದ್ರು? ಅವರು ಬಿಚ್ಚಬೇಕಾಗಿತ್ತು. MLAಗಳು ಹೇಳಿದ್ರು ತಾನೆ, ಅವ್ರಿಗೆ ಬಿಚ್ಚಬೇಕಾಗಿತ್ತು. ಅವ್ರು ಹೇಳಿದ್ಮೇಲೆ ಯಾಕೆ ಬಿಚ್ಚಿದ್ರು? ಅವ್ರು ಬರಗಂಟೆ ಇರ್ಬೇಕಾಗಿತ್ತು ಅಷ್ಟೇ. ಮಹಿಳೆಯರ ಆಕ್ರೋಶದ ಮಾತಾಡುವಂಥದ್ದು. ನಮಗೆ ಹನುಮನ ಏನು ಧ್ವಜ ಬೇಕೇ ಬೇಕು ಆ ನಿಟ್ಟಿನಲ್ಲಿ ಅಲ್ಲಿವರೆಗೂ ಕೂಡ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ TV, ಮಂಡ್ಯ. AC ಸಾಹೇಬ್ರ ಬಂದು ಇಳಿಸಿದ್ದಾರೆ. ನಾವು ACಗೆ ಅಪೀಲ್ ಹೋಗ್ತೀವಿ. ಕೆರಗೋಡು ಗ್ರಾಮ ಪಂಚಾಯತಿಯಲ್ಲಿ ಅನುಮೋದನೆ ತಗೊಂಡಿದೆ. ಕೋರಮ್ ತಗೊಂಡು ಅವ್ರು ಅಲ್ಲಿ ಕೋರಮ್ ಕೇಳಿದ್ರೆ ಕೋರಮ್ ತಗೊಂಡು ಬಾವುಟ ಹಾಸಿರೋದು. ಒಳ್ಳೆ ಕೂಲಿ ಮಾಡಿರೋ ದುಡ್ಡು ಒಬ್ಬ ಕೂಲಿಗಾರನು ಕೂಡ 50 ರೂಪಾಯಿ ದುಡ್ಡು ಕೊಟ್ಟಾನೆ ಸ್ವಾಮಿ. ಒಂದು ದಿನದ 300 ಕಬ್ಬು ಕಡೆ ಹೆಂಗಸರು ಮಕ್ಕಳು ಕೂಡ ದುಡ್ಡು ಕೊಟ್ಟು ಒಂದು ಕಂಬನ ಮಾಡಿಸಿದ್ದಾರೆ. 5 ಲಕ್ಷ ಖರ್ಚು ಮಾಡಿ ಏಕಾಗಿ ಇಳಿಸಿದ್ದಾರೆ. ಇದನ್ನು ನಾವು ಕಾನೂನು ಹೋರಾಟ ಮಾಡ್ತೀವಿ, ಅಪೀಲ್ ಹೋಗ್ತೀವಿ. ಯಾರು ಪೊಲೀಸ್ನವ್ರ ಸಮ್ಮುಖದಲ್ಲಿ ಇಳಿಸಿದ್ರು ಅದೇ ಪೊಲೀಸ್ ಸಮ್ಮುಖದಲ್ಲಿ, ನಮ್ಮ ಹಿಂದೂ ಕಾರ್ಯಕರ್ತರ ಸಮ್ಮುಖದಲ್ಲಿ ಬಾವುಟನ ಆರಿಸ್ತೀವಿ ಸರ್. ನಾವು ಕೆರಗೋಡಲ್ಲಿ ಇಷ್ಟು ದಿವಸ ಮಾಡದೇ ಇರೋಂಥ ಸಾಧನೆ ಒಂದು ಮಕ್ಕಳು ಮಾಡಿದರೆ
ಅದಕ್ಕೆ ಇವರು ಬೆನ್ ತಟ್ಟಬೇಕೆ ಹೊರ್ತು ಇವತ್ತು ಇಷ್ಟೆಲ್ಲ ಮಾಡಬಾರ್ದು. ನಾವು ರಾತ್ರಿಯಿಂದ ನಿದ್ದೆ ಮಾಡಿಲ್ಲ, ಹೊಟ್ಟೆಗೆ ಊಟ ಮಾಡಿಲ್ಲ ಸರ್. ನಾವು ದಯವಿಟ್ಟು ನಾವು ಕಾಯ್ತಾ ಇದ್ದೀವಿ. ಯಾತಕ್ಕೋಸ್ಕರ ಇವರು ತೊಂದರೆ ಕೊಡೋದಾದ್ರೆ ಅವತ್ತೇ ನಾವು ಫೌಂಡೇಶನ್ ತೆಗಿವಾಗಲೇ ತೊಂದರೆ ಕೊಡಬೇಕಾಗಿತ್ತು. ಇಷ್ಟೆಲ್ಲ ಸಾಧನೆ ಮಾಡಿದ್ಮೇಲೆ ಇವತ್ತು ಕಟ್ಟಿರೋ ಮನೆನ ಕೆಡುವುದಂಗೆ ಇವತ್ತು ನಿಲ್ಲಿಸಿರೋದ ಬಾವುಟನ ಇಳಿಸ್ತಾ ಇದ್ದಾರೆ ಅಂದರೆ ನಮಗೆ ನಿಜವಾಗ್ಲೂ ತುಂಬಾ ನೋವಾಗ್ತಿದೆ ಸರ್. ದಯಮಾಡಿ ಇದರಿಂದ ಯಾರಿದ್ದೀರಿ ಅವರೆಲ್ಲ ಕೆಟ್ಟದಂತೂ ಒಳ್ಳೇದು ಮಾಡೋಕ್ಕಾಗದೇ ಇದ್ರು ಪರವಾಗಿಲ್ಲ, ಕೆಟ್ಟದ್ದು ಮಾಡಬೇಡಿ ಸರ್. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀವಿ. ಇವತ್ತು ಒಂದು ಇದು ಮಾಡಿದೀವಿ. ಇವತ್ತು ಕೆರಗೋಡ್ಗೆ ಒಂದು ಒಳ್ಳೇದಾಗ್ಲಿ ಅಂತ ಮಾಡಿದೀವಿ ಹೊರತು ನಾವು ಕೆಟ್ಟದಾಗ್ಲಿ ಅಂತ ನಾವು ಯಾರು ಮಾಡಿಲ್ಲ. ಇವತ್ತು ಯುವಕರ ಶ್ರಮ ಒಬ್ಬೊಬ್ರು ಬೆವರನ್ನು ಸುರಿಸಿ ಇಷ್ಟೆಲ್ಲ ಮಾಡಿದ್ದಾರೆ ಸರ್. ದಯಮಾಡಿ ನಮ್ಗೊಂದು ನ್ಯಾಯ ಕೊಡಿಸಿ ಸರ್. ಇಷ್ಟೇ ಸರ್ ನಾವು ಕೇಳ್ಕೊಳ್ಳೋದು ಸರ್. ನಿನ್ನೆಯಿಂದ ಊಟ ಮಾಡಿಲ್ಲ, ನಾವು ರಾತ್ರಿಯಿಂದ ಇಲ್ಲೇ ಕಾಯ್ತಾ ಇದೀವಿ ಸರ್. ಒಂದು ತೊಟ್ಟು ನೀರು ಕುಡ್ದಿಲ್ಲ ಸರ್. ನಾವು ಮಕ್ಕಳು ಚಿಕ್ಕ ಮಕ್ಕಳನ್ನೆಲ್ಲ ಮನೇಲಿ ಬಿಟ್ಬಿಟ್ಟು ಬಂದಿದ್ದೀವಿ. ಇವತ್ತು ಇಷ್ಟಕ್ಕೆಲ್ಲ ಶಾಸಕರು ದಯಮಾಡಿ ನಮ್ಗೊಂದು ನ್ಯಾಯ ಕೊಡಿಸಿ. ಅವರೆಲ್ಲ ಕಾರಣಕರ್ತರಾಗಬಾರ್ದು. ಹೌದು, ಹಿಂದೆ ಯಾರಿದಾರ ಕೈವಾಡ ನಮಗೆ ಗೊತ್ತಿಲ್ಲ ಸರ್. ಈಗ ಮುಂದಿರೋದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಗೆ. ಗೆಲ್ಸಿ ರಾತ್ರೆಲ್ಲ ನಿದ್ಗೆಟ್ಕೊಂಡು ಬೆಳಗನ ಕಾದಿದೀವಿ. ನಮ್ಗೆ ನ್ಯಾಯ ಸಿಕ್ಸಿ ನಮ್ಗೆ ಹೋರಾಟ ಮಾಡಿ ನಮ್ನೇ ಗೆಲ್ಸಪ್ಪ. ಅದು ಕಾರಣನ ಅವರೇ ಹೇಳ್ಬೇಕು. ಯಾಕೆ ತೆಗಿಬೇಕು ಧ್ವಜ ಏನ್ ಮಾಡ್ತಾ ಇದೆ? ಅದರಿಂದ ತೊಂದರೆ ಏನಾಗ್ತಾ ಇದೆ ಅವರಿಗೆ? ನಾವೆಲ್ಲ ಊರ್ ಜನ ಎಲ್ಲ ಒಗ್ಗಟ್ಟಿಂದ ನೆಟ್ಟಿರುವಂತ ಧ್ವಜನ ಯಾಕೆ ತೆಗಿಬೇಕು? ಭಗವದ್ ಧ್ವಜ ಹಿಂದೂ ಧರ್ಮದ ಪ್ರತೀಕ ಅದು. ಆ ಹನುಮನ ಧ್ವಜನ ಯಾಕೆ ಇಳಿಸ್ಬೇಕು ಸರ್? ಕಾರಣ ಹೇಳಿ. ಏನ್ ತೊಂದರೆ ಆಗ್ತಾ ಇದೆ ಅದರಿಂದ ಅವರಿಗೆ? ನಮಗ್ ನ್ಯಾಯ ಬೇಕು. ನಾವ್ ಯಾವ ಕಾರಣಕ್ಕೂ ಧ್ವಜ ಇಳ್ಸಕ್ ಬಿಡಲ್ಲ. ಇದು ಹಿಂದೂ ರಾಷ್ಟ್ರ, ನಮ್ಮ ಹಿಂದೂ ರಾಷ್ಟ್ರದ ಪ್ರತೀಕ ಭಗವದ್ ಧ್ವಜ. ನಾವ್ ಯಾವ ಕಾರಣಕ್ಕೂ ಇಳ್ಸಕ್ ಬಿಡಲ್ಲ ಸರ್. ಇಂದು ಶ್ರೀರಾಮನ ಬಾವುಟವನ್ನು ಇಳಿಸಿ ಅವಮಾನ ಮಾಡ್ತಿದ್ದಾರೆ. ನಾಳೆ ಇದೇ ರೀತಿ ಮುಂದುವರೆದರೆ ಶ್ರೀರಾಮ ದೇವರನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡುವಂಥ ಸ್ಥಿತಿ ಈ ರಾಜ್ಯ ದೇಶದಲ್ಲಿ ನಿರ್ಮಾಣವಾಗ್ತದೆ. ನಾನು ಕರ್ನಾಟಕ ಮತ ಬಾಂಧವರಲ್ಲಿ ಮನವಿ ಮಾಡ್ತೀನಿ, ಈ ರಾಜ್ಯ ಸರ್ಕಾರವನ್ನು ತಿರಸ್ಕರಿಸದೆ ಹೋದರೆ, ಈ ರಾಜ್ಯ ಸರ್ಕಾರವನ್ನು ರಾಜ್ಯದಿಂದ ಓಡಿಸದೆ ಹೋದರೆ ಹಿಂದೂಗಳ ಬದುಕು ಹಸನಾಗುವುದಿಲ್ಲ ಎಂಬುದನ್ನು ನಾನು ಈ ಮೂಲಕ ತಿಳಿಸುತ್ತೇನೆ. ಹಿಂದೊಮ್ಮೆ ತಮಿಳುನಾಡಲ್ಲಿ ಕರುಣಾನಿಧಿಯವರು ಶ್ರೀರಾಮನ ಬಗ್ಗೆ ಅವೇಳನಕಾರಿ ಹೇಳಿಕೆಯನ್ನು ಕೊಟ್ಟರು. ಶ್ರೀರಾಮ ಸೇತುವೆಯನ್ನು ಕಳಿಸಿದ್ದ ಅಂತ ಅವೇಳನಕಾರಿಯಾಗಿ ಹೇಳಿಕೆಯನ್ನು ಕೊಟ್ಟರು. ಅವರು ಏನಾದರೂ ಅವರು ಸರ್ಕಾರ ಪತನ ಆಯಿತು. ಅವಳ ಮಗಳು ಕನ್ನಿಕಂಬೋಳಿ ಜೈಲುವಾಸ ಅನುಭವಿಸುವಂತ ಆಯಿತು. ಮತ್ತೆ ಇಂಥ ಶ್ರೀರಾಮನ ಬಗ್ಗೆ ಅವೇಳನಕಾರಿಯಾದ ಹೇಳಿಕೆಗಳನ್ನು ತಮಿಳುನಾಡಲ್ಲಿ ಬರ್ತಾ ಇದೆ. ನಮ್ಮ ಕರ್ನಾಟಕ ಸರ್ಕಾರ ತರ್ತಾ ಇದೆ. ಶ್ರೀರಾಮ ಇವರನ್ನು ಸುಮ್ಮನೆ ಸಂಶಿಸುವುದಿಲ್ಲ. ಇವರಿಗೆ ಕಾದಿದೆ ನರಕ ಯಾತ್ರೆ. ಇಂದು ಈ ನಮ್ಮ ಕ್ಷೇತ್ರದ ಸದಸ್ಯರೇ, ವಿಧಾನಸಭಾ ಸದಸ್ಯರೇ ಹೇಳಿದ್ದಾರೆ, ಇಲ್ಲಿ ನೀವು ಶ್ರೀರಾಮನ ಬಾವುಟನ ಆರಿಸಬಹುದು ಅಂತ ಹೇಳಿ ನಮಗೆಲ್ಲ ಪ್ರೋತ್ಸಾಹ ಕೊಟ್ಟು ಇಂದು ನಮಗೆಲ್ಲ ಅವಮಾನ ಮಾಡಿಸಿದ್ದಾರೆ. ಮತ್ತೆ ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಿಸಿದ್ದಾರೆ. ರಾತ್ರಿಯಿಂದ ಇಲ್ಲಿ ಎಲ್ಲಾರು ಕಾಯ್ಕೊಂಡು ನಿದ್ಗೆಟ್ಕೊಂಡು ಇತ್ತಿದೀವಿ. ಏನಾಗೈತೆ ಅಂತ, ಇದು ಏನ್ ಪ್ರಾಬ್ಲಮ್ ಅಂತ ಗೊತ್ತಾಯ್ತಲ್ಲ, ನಮಗೂ ಗೊತ್ತಾಗ್ತಲ್ಲ. ಬಾವುಟ ತೆಗಿಬೇಕು ಅನ್ನೋದಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹಾಕಿರೋದು. ಯಾತಕ್ಕೋಸ್ಕರ ಈ ತರ ಮಾಡ್ಬೇಕು? ಇಷ್ಟು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಮಾಡಿರೋದು. ಏನಕ್ಕೋಸ್ಕರ ಹಿಂಗ್ ಮಾಡ್ತಾ ಇರೋದು? ಏನೇ ಇರ್ಲಿ, ಎತ್ತರ ಇರ್ಲಿ, ಅವ್ರವ್ರದ್ದು ಇರ್ಬೇಕು. ಹಿಂಗೆಲ್ಲ ಮಾಡ್ಬಾರ್ದು. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಮಾಡಿರೋದು. ಏನಕ್ಕೋಸ್ಕರ ಹಿಂಗ್ ಮಾಡ್ಬೇಕು? ನಾವ್ ನೈಟ್ ಎಲ್ಲ ಕಾದಿದ್ದೀವಿ, ಮಾಡಿದ್ದೀವಿ. ಏನು ಇಲ್ಲ, ಬಾವುಟ ನಾವು ತೆಗಿಯಲ್ಲ ಅಷ್ಟೇನೆ. ನಾವು ಕಮಲ ಅಂತ. ಸ್ಥಳೀಯ ಶಾಸಕರು ಮಾತನಾಡ್ತಾ ಹೇಳ್ತಾ ಇದ್ರು, ಯಾರು ಊರವರಿಲ್ಲ, ಒಂದು 50 ಜನ ಇರ್ಬೋದು, ಎಲ್ಲ ಹೊರಗಡೆಯಿಂದ ಕರ್ಕೊಂಡು ಬಂದಿದ್ದಾರೆ ಅಂತ. ಬಟ್ ಇವರೆಲ್ಲ ಯಾರು ಹಾಗಾದರೆ? ಎಲ್ಲ ಗ್ರಾಮಸ್ಥರ ಒತ್ತಾಸೆಗೆ ವಿರುದ್ಧವಾಗಿ ಇವತ್ತು ಅಲ್ಲಿ ಕ್ರಮ ತಗೊಂಡಿದ್ದಾರೆ.